ನಾನು ಇನ್ನೊಂದು ವಿಚಾರನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಸಿನಿಮ್ಯಾಟಿಕ್ ಆಗಿ ಹೇಳ್ತಾ ಹೋಗ್ತೀನಿ. ನೀವೆಲ್ಲ KGF ಫಿಲಮ್ನ ನೋಡಿರ್ಬೋದು. KGF ಫಿಲಮಲ್ಲಿ ಹೀರೋ ರಾಕಿ ಬಾಯ್ ಬಂದು ಸಮುದ್ರದ ಹತ್ರ ನಿಂತಿರ್ತಾನೆ. ಸೊ ಸಮುದ್ರದ ಹತ್ರ ನಿಂತಿದ್ದಾಗ ಈ ಸಮುದ್ರದ ಆಳ ಎಷ್ಟು ಅಂತ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹಿಂದ್ಗಡೆಯಿಂದ ಬ್ಯಾಕ್ಗ್ರೌಂಡ್ ವಾಯ್ಸ್ ಒಬ್ರು ಹೇಳ್ತಾರೆ. ಅದಕ್ಕೆ ಅವನ ಉತ್ತರ ಒಂದಿರುತ್ತೆ. ಅವನು ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನೆ ಅಂತಂದರೆ, ಸಮುದ್ರದ ಆಳ ಗೊತ್ತಿಲ್ಲ ಕರೆಕ್ಟು, ಬಟ್ ಇಳಿದ್ಬಿಟ್ಟು ಅಳದೇ ಬಿಡೋಣ ನಾವು ಅಂತ ಹೇಳ್ತಾನೆ. ಅದರ ಅರ್ಥ ಏನಂತ ಹೇಳ್ತಂದರೆ, ಆ ಅಳಿಯೋನು ತುಂಬ ಇಂಪಾರ್ಟೆಂಟ್ ಆಗ್ತಾನೆ. ಅವನು ಮಾತ್ರ ಟಾಪ್ ಮೇಲೂ ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಇಳಿತೀನಿ ಅನ್ನೋ ಧೈರ್ಯ ಮಾಡಿಕೊಂಡು ಅಳಿತೀನಿ ಅನ್ನೋ ರಿಸ್ಕ್ ತಗೊಳ್ತು ಅಂತಂದರೆ ಖಂಡಿತ ನಾವು ಸಕ್ಸಸ್ ಆಗ್ಬೋದು ಅನ್ನೋದು ನನ್ನ ಡೆಫಿನೇಷನ್. World's best strategist, king of deal closure, highest paid consultant, smart entrepreneur, international speaker, unique author. ಸ್ಟ್ರಾಟಜಿ ಅಷ್ಟು ಇಂಪಾರ್ಟೆಂಟ್ ಇದೆಯಾ, ಅಥವಾ ಅದಿಲ್ಲದೇ ಬಿಸ್ನೆಸ್ ನಡೆಯುತ್ತಾ? ಇದನ್ನು ನಾನು ಒಂದು ವ್ಯಂಗ್ಯವಾಗಿ ಹೇಳಬೇಕು ಅನ್ನೋದಿತ್ತು ಅಂತಂದರೆ, ಸ್ಟ್ರಾಟಜಿಯಿಂದ ನಾನು ಆ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ಅಂತ ಹೋಗ್ತಾರೆ. ಅದು ಬರೀ ಕೆಲವು ದಿನದ ಗೇಮ್ ಆಗುತ್ತೆ ಅಷ್ಟೇ. ನೆನೆ ಗಾರ ಆಡ್ಕೊಂಡು ಹೋಗ್ತಾರೆ ಮತ್ತು ಕೆಳಗಡೆ ಬಿದ್ದೋಗ್ತಾರೆ. ಯಾಕೆ ಈ ಪದನ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಎವ್ರಿ ಒಂದು ಆಸ್ಪೆಕ್ಟಲ್ಲೂ ಒಂದು ಬಿಸ್ನೆಸ್ಸಲ್ಲಿ ಬ್ಲೂ ಪ್ರಿಂಟ್ ಅಂತಿಲ್ಲ. ಯಾಕೆಂದರೆ ಇವಾಗ ಆ ಕಡೆಯಿಂದ ಬರುವಂಥ ಪಂಚ್ ನಮಗೇನು ಅಂತ ಗೊತ್ತಿದ್ರೆ ನಾವು ಈ ಕಡೆಯಿಂದ ನಾವು ಹೊಡೆಯೋದಕ್ಕೆ ಹೇಗೆ ಹೊಡಿಬೇಕು ಅಂತ ಗೊತ್ತಿರುತ್ತೆ. ಬಟ್ ಬಿಸ್ನೆಸ್ಸಲ್ಲಿ ಆ ಕಡೆಯಿಂದ ಏನು ಬರುತ್ತೆ ಅಂತ ಗೊತ್ತೇ ಆಗಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ಪ್ರಾಜೆಕ್ಟ್ನ ಮಾಡ್ತಿರ್ತೀವಿ ಈ ಫಸಾಡ್ ಇಂಡಸ್ಟ್ರಿಯಲ್ಲೇ. ಇವಾಗ ನಾವು 9 ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ ಮಾರುತಿ ಅಲ್ಯೂಮಿನಿಯಂ ಪ್ರೈವೇಟ್ ಲಿಮಿಟೆಡಲ್ಲಿ. 9 ಪ್ರಾಜೆಕ್ಟು ಕೂಡ ಸೇಮ್ ಫಸಾಡೇನೆ. ಆದರೆ ಅದರಲ್ಲಿ ಬರ್ತಿರುವಂಥ ಡಿಫಿಕಲ್ಟೀಸ್ ಬೇರೆ ಬೇರೆ ಥರ ಇದೆ. ಒಂದರಲ್ಲಿ ಪ್ಯಾನಲಲ್ಲಿ ಪ್ರಾಬ್ಲಮ್ ಆಗುತ್ತೆ, ಒಂದರಲ್ಲಿ ಫ್ಯಾಕ್ಟ್ರಿನಲ್ಲಿ ಪ್ರಾಬ್ಲಮ್ ಆಗುತ್ತೆ, ಒಂದರಲ್ಲಿ ಸೈಟೇ ಪ್ರಾಬ್ಲಮ್ ಇರುತ್ತೆ. ಸೊ ನಾವು ಎಲ್ಲದಕ್ಕೂ ಒಂದೇ ಫಾರ್ಮುಲಾನೇ ಯೂಸ್ ಮಾಡ್ತಾ ಹೋಗೋಕ್ಕಾಗಲ್ಲ. ಸೊ ಪ್ರತಿಯೊಂದು ಹಂತದಲ್ಲೂ ಅಲ್ಟಿಮೇಟ್ಲಿ ಕ್ಲೈಂಟ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ನಾವು ಏನು ರಿಸಲ್ಟ್ ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ನಾವು ಸ್ಟ್ರಾಟಜಿ ಮಾಡಲೇಬೇಕಾಗುತ್ತೆ. ವಿತೌಟ್ ಸ್ಟ್ರಾಟಜಿ ಅಗೇನ್ ನಾವು ಟ್ರೆಡಿಷನಲ್ ಫಾರ್ಮುಲಾನ ಯೂಸ್ ಮಾಡೋಕ್ಕೋಯ್ತು ಅಂದರೆ ವಿ ಮೇ ಫೇಲ್ 100%. ಇವತ್ತು ಯಾಕೆ ನಮ್ಮ ಆರ್ಥಿಕ ಸ್ಥಿತಿ ಅಥವಾ ನಮ್ಮ ಎಕನಾಮಿ ಮೇಲಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳ್ತು ಅಂತಂದರೆ, ಪೀಪಲ್ ಆರ್ ಥಿಂಕಿಂಗ್ ದಟ್ ಓಕೆ ಇವನು ಈ ಥರ ಮಾಡ್ದ, ನಾನು ಈ ಥರ ಮಾಡ್ತಾಯಿದ್ದೀನಿ, ನಮ್ಮ ತಂದೆ ಈ ಥರ ಮಾಡಿದರು, ನಾನು ಈ ಥರ ಮಾಡ್ತಾಯಿದ್ದೀನಿ, ಈ ಬಿಸ್ನೆಸ್ ಮಾಡುವಂಥ ಈ ವ್ಯಕ್ತಿ ಈ ಥರ ಮಾಡ್ತಾನೆ, ನಾನು ಇದೇ ಥರ ಮಾಡ್ತೀನಿ. ಸೊ ಈ ಒಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಬೇರೆಯವ್ರು ಏನು ಮಾಡ್ತಾರೆ ಅದನ್ನೇ ಮಾಡ್ತಾ ಇದ್ದಾರೆ ಹೊರತು ಯಾರು ಕೂಡ ಹೊಸ ಥರದ ಸ್ಟ್ರಾಟಜಿ ಹೇಗೆ ಯೂಸ್ ಮಾಡಬೇಕು, ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್ ಹೇಗೆ ಮಾಡಬೇಕು ಅನ್ನುವಂಥದ್ದಿಲ್ಲ. ನಾನು ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ. ವಾಟ್ ಈಸ್ ಸ್ಟ್ರಾಟಜಿ? ಕನ್ನಡದಲ್ಲಿ ಏನಂತ ಹೇಳ್ತಾರೆ? ತಂತ್ರ ಅಂತ ಹೇಳ್ತಾರೆ. ಏನಿದು ತಂತ್ರ ಅಂತಂದರೆ, ಸ್ಟ್ರಾಟಜಿ ಅಂತ ಹೇಳ್ತು ಅಂತಂದರೆ ರೆಗ್ಯುಲರ್ ಆಗಿ ಐಡಿಯಾನೇ ಬೇರೆ, ಸ್ಟ್ರಾಟಜಿನೇ ಬೇರೆ ಅಂತ ಹೋಗುತ್ತೆ. ಹೇಗಾಗುತ್ತೆ? ಐಡಿಯಾ ಅಂತ ಹೇಳಿದ ತಕ್ಷಣವೇ ಅದನ್ನು ಥಿಂಕ್ ಮಾಡಿ ನಾನು ಹೀಗೆ ಮಾಡ್ಬೋದು ಅಂತ ಅನಿಸುತ್ತೆ. ಸ್ಟ್ರಾಟಜಿ ಅಂತಂದರೆ ಅದಕ್ಕೆ ಸೊಲ್ಯೂಷನ್ ಹೆಂಗೆ ಕಂಡುಹಿಡಿಬೋದು ಅಂತ ಕೊಡುವಂಥದ್ದೇ ಸ್ಟ್ರಾಟಜಿ. ಅಂದರೆ ಈ ವ್ಯಕ್ತಿಗೆ ಈ ರಿಸಲ್ಟ್ ಬೇಕಾಗಿದೆ, ಈ ರಿಸಲ್ಟ್ ತರೋದಕ್ಕೆ ನಾನು ಈಗೀಗ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡೋಣ, 2 ಆ್ಯಂಗಲಲ್ಲಿ ಯೋಚನೆ ಮಾಡೋಣ, 3 ಆ್ಯಂಗಲಲ್ಲಿ ಯೋಚನೆ ಮಾಡೋಣ. ಸೊ ದಟ್ ಈಸ್ ಎ ಸ್ಟ್ರಾಟಜಿ. ಇಫ್ ವಿತೌಟ್ ಸ್ಟ್ರಾಟಜಿ they will tell that okay ultimately they used to do the strategy. ಅವ್ರು ಹೇಳ್ಬೋದು ನಾನೇನು ಮಾಡ್ತಾ ಇಲ್ಲ ಸ್ಟ್ರಾಟಜಿನ ಅಂತ, ಬಟ್ ವಿತೌಟ್ ಸ್ಟ್ರಾಟಜಿ they can't even run their process in one step to another step. ನಾನು ಇನ್ನೊಂದು ವಿಚಾರನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಸಿನಿಮ್ಯಾಟಿಕ್ ಆಗಿ ಹೇಳ್ತಾ ಹೋಗ್ತೀನಿ. ನೀವೆಲ್ಲ KGF ಫಿಲಮ್ನ ನೋಡಿರ್ಬೋದು. KGF ಫಿಲಮಲ್ಲಿ ಹೀರೋ ರಾಕಿ ಬಾಯ್ ಬಂದು ಸಮುದ್ರದ ಹತ್ರ ನಿಂತಿರ್ತಾನೆ. ಸೊ ಸಮುದ್ರದ ಹತ್ರ ನಿಂತಿದ್ದಾಗ ಈ ಸಮುದ್ರದ ಆಳ ಎಷ್ಟು ಅಂತ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹಿಂದ್ಗಡೆಯಿಂದ ಬ್ಯಾಕ್ಗ್ರೌಂಡ್ ವಾಯ್ಸ್ ಒಬ್ರು ಹೇಳ್ತಾರೆ. ಅದಕ್ಕೆ ಅವನ ಉತ್ತರ ಒಂದಿರುತ್ತೆ. ಅವನು ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನೆ ಅಂತಂದರೆ, ಸಮುದ್ರದ ಆಳ ಗೊತ್ತಿಲ್ಲ ಕರೆಕ್ಟು, ಬಟ್ ಇಳಿದ್ಬಿಟ್ಟು ಅಳದೇ ಬಿಡೋಣ ನಾವು ಅಂತ ಹೇಳ್ತಾನೆ. ಅದರ ಅರ್ಥ ಏನಂತ ಹೇಳ್ತಂದರೆ, ಆ ಅಳಿಯೋನು ತುಂಬ ಇಂಪಾರ್ಟೆಂಟ್ ಆಗ್ತಾನೆ. ಅವನು ಮಾತ್ರ ಟಾಪ್ ಮೇಲಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಇಳಿತೀನಿ ಅನ್ನೋ ಧೈರ್ಯ ಮಾಡಿಕೊಂಡು ಅಳಿತೀನಿ ಅನ್ನೋ ರಿಸ್ಕ್ ತಗೊಳ್ತು ಅಂತಂದರೆ ಖಂಡಿತ ನಾವು ಸಕ್ಸಸ್ ಆಗ್ಬೋದು ಅನ್ನೋದು ನನ್ನ ಡೆಫಿನೇಷನ್. ನಾನು ಹೇಳೋದು ಸ್ನೇಹಿತರೆ, ನಿಮಗೆ ನೀವು ಅಂದ್ಕೊಂಡಿದ್ದೀರಲ್ಲ ಬಡವರು ಅಥವಾ ಕಾರ್ಮಿಕರು, ಕೂಲಿ ಕಾರ್ಮಿಕರು ಅಂತ ಅಂದ್ಬಿಟ್ಟು, ನೀವು ನೋಡ್ಬೋದು ಸಿನಿಮಾ ಸ್ಟಾರ್ ಬಂದು ಚಿಕ್ಕಣ್ಣ ಅಂತ ಒಬ್ರು ಇದ್ದಾರಪ್ಪ. ಈ ಯೂಸ್ ಟು ಡೂ ಮೇಸ್ನರಿ ವರ್ಕ್. ಓಕೆ, ಅವರು ಗಾರೆ ಕೆಲಸ ಎಲ್ಲ ಮಾಡ್ತಿದ್ದಂಥವ್ರು. ಅವ್ರು ಇವತ್ತೊಂದು ಸಿನಿಮಾ ಸ್ಟಾರ್ ಆದರು. ಅಂದರೆ ಅವಕಾಶಗಳು ಎಲ್ಲ ಕಡೆನೂ ಸಿಗ್ತಾ ಹೋಗುತ್ತೆ. ಅವಕಾಶನ ನಾವು ಹೆಂಗೆ ಯುಟಿಲೈಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಮೈಂಡಲ್ಲಿ ನಾವು ಫಿಕ್ಸ್ ಆಗಿಬಿಡ್ತು ಅಂದರೆ, ನಾನು ಕೂಲಿ ಕಾರ್ಮಿಕನೇ ಅಂತ ಫಿಕ್ಸ್ ಆದರೆ ನಿಮಗೆ ಎಂಥ ಐಶ್ವರ್ಯ ತಂದು ಕೊಡ್ತು ಅಂದ್ರೂ ನಿಮ್ಮ ಕೈಯಲ್ಲಿ ಬದಲಾಗೋಕ್ಕಾಗಲ್ಲ. ಕನ್ನಡದಲ್ಲಿ ಒಂದು ಒಳ್ಳೆ ಗಾದೆ ಇದೆಯಲ್ಲ, ಮನಸ್ಸಿದ್ರೆ ಮಾರ್ಗ ಅಂತ ಅಂದ್ಬಿಟ್ಟು. ಸೊ ಮನಸ್ಸಿದ್ರೆ ಯಾವತ್ತೂ ಮಾರ್ಗ ಸಿಕ್ಕತ್ತೆ. ದಯವಿಟ್ಟು ಸ್ನೇಹಿತರೆ, ನೀವು ಯಾರೇ ಒಬ್ಬರಾಗಲಿ ಅಥವಾ ನೀವೇನು ಪೊಸಿಷನಲ್ಲಿದ್ದಾರೋ ನನಗೆ ಗೊತ್ತಿಲ್ಲ, ನಿಮ್ಮ ಮನಸ್ಸನ್ನ ನೀವು ಬದಲಾಯಿಸ್ಕೊಳ್ಳಿ. ನೀವು ಏನು ಬೇಕಾದರೂ ಆಗ್ಬೋದು.